ನಾನು ಕೇಳ್ತಾ ಇದ್ದೇನೆ, ನಾವು ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ? ಯಾರ ಹತ್ರ ನ್ಯಾಯ ಕೇಳ್ತಾ ಇದ್ದೇವೆ? ಸರಿಯಾಗಿ 4 ದಿನ ಹೆಂಡತಿಯೊಂದಿಗೆ ಜೀವನ ನಡೆಸಲಿಕ್ಕೆ ಗೊತ್ತಿಲ್ಲದಂತಹ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರಗಳು ಏನಂತ ತಿಳಿಯದಂತಹ, ಮಕ್ಕಳೊಂದಿಗೆ ಯಾವ ರೀತಿ ಪ್ರೀತಿ ಮಮತೆ ಕಾರುಣ್ಯದಿಂದ ನಡ್ಕೊಳ್ಬೇಕೆಂಬಂತಹ ಕನಿಷ್ಠ ಸೌಜನ್ಯವೂ ಇಲ್ಲದಂತಹ ಈ ದೇಶದ ಘನವೆತ್ತ ಪ್ರಧಾನಮಂತ್ರಿ ಅವರ ಹತ್ರ ನಾವು ನ್ಯಾಯ ಕೇಳಿದ್ರೆ ನ್ಯಾಯ ಸಿಗುತ್ತಾ ಸ್ವಾಮಿ? ಖಂಡಿತ ನ್ಯಾಯ ಸಿಗಲ್ಲ. ಯಾಕೆಂದ್ರೆ ಅವರಿಗಿರುವಂತಹ ಹೃದಯ ಇದೆಯಲ್ಲ, ಅದು ಕಲ್ಲಿನ ಹೃದಯ, ತಾಯಿಯ ಹೃದಯ ಅಲ್ಲ. ಇಲ್ಲಿ ನಮ್ಮ ತಾಯಿಯಂದಿರು ಬಂದಿದ್ದಾರೆ, ಅವರಿಗೆ ಗೊತ್ತಿದೆ ಮಗು ಅತ್ರೆ ಆ ಮಗುವನ್ನ ಯಾವ ರೀತಿ ಲಾಲನೆ ಪೋಷಣೆ ಮಾಡಬೇಕು ಅಂತ ಹೇಳಿ ಆ ತಾಯಿಗೆ ಮಾತ್ರ ಗೊತ್ತಿರ್ತದೆ. ಇಂತಹ ಅವಿವೇಕಿ ಸರ್ಕಾರದಲ್ಲಿ ಕೂತಿರುವಂತಹ ಮಂತ್ರಿಗಳು, ಶಾಸಕರು ಮತ್ತು ಪ್ರಧಾನಮಂತ್ರಿಯವರಿಗೆ ಕಲ್ಲು ಹೃದಯ ಇದೆ. ಹಾಗಾಗಿ ಅವರಿಂದ ನ್ಯಾಯದ ನಿರೀಕ್ಷೆ ಬೇಡ. ಒಂದು ವೇಳೆ ಅವರಲ್ಲಿ ಹೃದಯ ಇದ್ದಿದ್ರೆ, ತಾಯಿ ಹೃದಯ ಇದ್ದಿದ್ರೆ, ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಿ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದಂತ ವಿದ್ಯಾರ್ಥಿಗಳ ಮೇಲೆ ಪ್ಯಾಲೆಟ್ ಗನ್ಗಳ ಮುಖಾಂತರ ಬುಲೆಟ್ನ ಮಳೆ ಸುರಿಸ್ತಾ ಇರಲಿಲ್ಲ. ಇವತ್ತು ನಾವು ನ್ಯಾಚುರಲ್ ಆಗಿ ಪ್ರಕೃತಿಯ ಮಳೆಯಲ್ಲಿ ನೆನೀತಾ ಇದ್ದೇವೆ. ಕೆಲವು ಸಹೋದರರು ಬಟ್ಟೆ ಒದ್ದೆ ಆಗಿದೆ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ನೆನಪಿರಲಿ, ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳ ಮೇಲೆ ಈ ಮಳೆಯೆಲ್ಲ ಸುರಿದಿದ್ದು ವ್ಯವಸ್ಥೆ ಪ್ಯಾಲೆಟ್ ಗನ್ನ ಮಳೆಯನ್ನ ಸುರಿಸಿದೆ, ಅಶ್ರುವಾಯುವನ್ನ ಸುರಿಸಿದೆ, ಲಾಠಿ ಚಾರ್ಜ್ ಅನ್ನ ಮಾಡಿದೆ. ಅವರ ನೋವು ನಾವು ಫೀಲ್ ಮಾಡಬೇಕಾದ್ರೆ ಇವತ್ತು ಮಳೆಯಲ್ಲಿ ನೆರೆದ್ರೆ ಏನು ಪ್ರಾಬ್ಲಮ್ ಇಲ್ಲ, ಮನೆಯಲ್ಲಿ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಳ್ಬಹುದು. ಈ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ, ಸಂವಿಧಾನದ ಮೂಲ ಆಶಯ ಏನಂತ ಹೇಳಿದ್ರೆ ಸಮ ಸಮಾಜ ನಿರ್ಮಾಣ. ಯಾವುದೇ ವಿದ್ಯಾರ್ಥಿ ಆಗಿರಲಿ, ಯಾವುದೇ ಮಹಿಳೆ ಆಗಿರಲಿ, ಯಾವುದೇ ಧರ್ಮದವನಾಗಿರಲಿ, ಯಾವುದೇ ಜಾತಿಯವನಾಗಿರಲಿ, ಅವನ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ವ್ಯವಸ್ಥೆಯಿಂದ ಅವರನ್ನ ಗಮನಿಸುವಂತ ಪ್ರಯತ್ನಗಳು ನಡೆದಾಗ ಪ್ರತಿಯೊಬ್ಬ ಭಾರತೀಯನು ಅದರ ವಿರುದ್ಧ ಧ್ವನಿ ಎತ್ತುವುದು ನಮ್ಮ ಸಾಂವಿಧಾನಿಕ ಹಕ್ಕು, ನಮ್ಮ ಧಾರ್ಮಿಕ ಹಕ್ಕು. ಇದನ್ನ ಕಿತ್ಕೊಳ್ಳಿಕ್ಕೆ ನಾವು ಬಿಡೋದಿಲ್ಲ.